ಮತ ಭಾರತದ ಮಹಾ ತೀರ್ಪಿಗೆ ಕ್ಷಣಗಣನೆ ಶುರುವಾಗಿದೆ. ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲಾ ಎಕ್ಸಿಟ್ ಪೋಲ್ಗಳು ಪ್ರೆಡಿಕ್ಟ್ ಮಾಡ್ತಾ ಇರೋದು ಎನ್ಡಿಎಗೆ ಬಿಗ್ ಬಂಪರ್ ಇದೆ ಅಂತ. ಎನ್ಡಿಎಗೆ ಬಹುಮತ ಬಂತು ಅಂದ್ರೆ ಮೋದಿ ಅವರ ಹ್ಯಾಟ್ರಿಕ್ ಸಾಧನೆಯನ್ನ ಕೂಡ ಭಾರತ ನೋಡುತ್ತೆ. ಮೂರನೇ ಬಾರಿಗೆ ಅಧಿಕಾರಕ್ಕೆ ಇರುವ ಲೆಕ್ಕಾಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಅವರು ಬಹಳ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು. ಅನೇಕ ನಾಯಕರೆಲ್ಲ ಅವರನ್ನು ಬಂದು ಮೀಟ್ ಮಾಡಿದ್ರು. ಅದರಲ್ಲೊಬ್ರು ನಿತೀಶ್ ಕುಮಾರ್ ಕೂಡ ಹೌದು, ಬಿಹಾರದ ಸಿಎಂ. ಸೊ ಬಿಜೆಪಿ ಕಚೇರಿ ಇನ್ನೊಂದು ಕಡೆಗೆ ಜಗಮಗಿಸೋ ರೀತಿಯಲ್ಲಿ ಲೈಟಿಂಗ್ಸ್ ಅನ್ನೆಲ್ಲ ಆಲ್ರೆಡಿ ಅಳವಡಿಕೆ ಮಾಡ್ತಾ ಇದ್ದಾರೆ. ಅಂದರೆ ರಿಸಲ್ಟ್ ಅನೌನ್ಸ್ ಆಗೋದಕ್ಕೂ ಮುಂಚೆನೆ ಸೆಲೆಬ್ರೇಷನ್ ಮೋಡ್ಗೆ ಜಾರ್ತಾ ಇದೆ. ಬಿಜೆಪಿಯ ನಾಯಕರು ಲಕ್ಕ ಲಕ್ಕ ಅಂತ ನಮ್ಮ ಕಚೇರಿಯನ್ನ ಹೊಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇದು ಮಲ್ಲೇಶ್ವರಂನ ಕಚೇರಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಜಗನ್ನಾಥ ಭವನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯ ಹೆಸರು. ಸೊ ಆ ಕಚೇರಿಯಲ್ಲಿ ಯಾವ ರೀತಿ ಲೈಟಿಂಗ್ ಸೆಟ್ಟನ್ನು ಹಾಕಿ ರಿಸಲ್ಟ್ ಬರೋಕ್ಕೂ ಒಂದು ದಿನದ ಮೊದಲೇ ಎಷ್ಟೊಂದು ವಿಶ್ವಾಸ ನಮ್ಮಲ್ಲಿದೆ ಅನ್ನೋದನ್ನು ಬಿಜೆಪಿ ನಾಯಕರು ವ್ಯಕ್ತಪಡಿಸಿರೋ ಹಾಗೆ ಕಾಣಿಸ್ತಾ ಇದೆ. ಇದು ಕೇವಲ ಜಗನ್ನಾಥ ಭವನದಲ್ಲಿ ಮಾತ್ರ ಹಿಂಗೆ ಕಾಣಿಸ್ತಾ ಇರೋದಲ್ಲ, ಡೆಲ್ಲಿನಲ್ಲೂ ಕೂಡ ಅಷ್ಟೇ. ವಿಜಯೋತ್ಸವಕ್ಕೆ ಬೇಕಾದಂತಹ ರೂಟ್ ಮ್ಯಾಪು ಮತ್ತು ನಾಳೆ ರೋಡ್ ಶೋ ಎಲ್ಲ ಇರುತ್ತಂತೆ ಪ್ರಧಾನಿ ನರೇಂದ್ರ ಮೋದಿ ಅವ್ರದ್ದು. ಅದಕ್ಕೆ ಬೇಕಾಗಿರೋ ತಯಾರಿ ಗಿಯಾರಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ.